ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಿನಾಂಕ 28/4/2024 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾದ ಬಿ ಶ್ರೀರಾಮುಲು ಮತ್ತು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ ಕೆ ಶರಣಪ್ಪ ಇವರುಗಳ ಪರವಾಗಿ ಮತಯಾಚನೆ ಮಾಡಲು ವಿಜಯನಗರ ಜಿಲ್ಲೆಯ ವಿಎಂಸಿ ಕಾಲೇಜು ಮುಂಭಾಗದಲ್ಲಿರುವ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡುವ ಉದ್ದೇಶದಿಂದ ಇಂದು ಸಂಡೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಂಡೂರು ಮಂಡಲ ಅಧ್ಯಕ್ಷರು ನಾನಾ ಸಾಹೇಬ್ ನಿಕ್ಕಂ, ಜಿಲ್ಲಾ ಉಪಾಧ್ಯಕ್ಷರು ಜಿಟಿ ಪಂಪಾಪತಿ, ವಿಕೆ ಬಸಪ್ಪ, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರು ರಾಮಕೃಷ್ಣ, ಕೆಎಸ್ ದಿವಾಕರ್, ಪುಷ್ಪ, ಮಂಡಳ ಪ್ರಧಾನ ಕಾರ್ಯದರ್ಶಿ ಆರ್ಟಿ ರಘುನಾಥ್, ಕಾರ್ಯಾಲಯ ಕಾರ್ಯದರ್ಶಿ ದರೋಜಿ ರಮೇಶ್, ನರಸಿಂಹ, ಪ್ರಭುಗೌಡ, ಹರೀಶ್, ಧರ್ಮಪುರ್ ರಮೇಶ್, ಪುರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. 5 ಗ್ಯಾರಂಟಿ ಅಂದ್ರೆ ಅದರ ಜಗಳಾಡ ಗ್ಯಾರಂಟಿ ಇಟ್ಟಾರ ಹೊರತು ಯಾರು ಮನಸ್ಸಿಗೆ ಶಾಂತಿ ಆಗಲಿ ಮನೆಗೆ ನೆಮ್ಮದಿ ಆಗಲಿ ಇಲ್ಲ. ಅದರಿಂದ ಒಂದು ಆಶ್ರಯ ಕಾಲೋನಿ ಅಂತ ನಿಮಗೆ ಗೊತ್ತಿರ್ಬೋದು, ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಗ್ಬೋದು. ಆಶ್ರಯ ಕಾಲೋನಿಯಲ್ಲಿ ಇಲ್ಲೊಬ್ರು ಲೀಡರ್ ಆದರೆ ನಾವು ಮೊನ್ನೆ ಸರ್ವೆ ಹೋದಾಗಲ್ಲಿ ಆ ನೀರು ಗೋಳದ ನೀರು ಇಲ್ಲ, ಸೀನೀರು ನಮಗನ್ನ ಇಲ್ಲಿ 10 ದಿನಕ್ಕೆ ಒಂದ್ಸರಿ ಬರ್ತವೆ ಇಲ್ಲಿ ಟೌನಲ್ಲಿ. ಅಲ್ಲಿ ನಗರಕ್ಕೆ ಸಂಬಂಧಪಟ್ಟಿದ್ದಕ್ಕಿಂತ ಪಂಚಾಯತಿ ಅಲ್ಲಿ ಸೀನೀರು ಡ್ಯಾಮ್ ನೀರು ಇಲ್ಲ. ಅಲ್ಲಿ ನೀರಿಲ್ದಾಗ ಬೋರ್ ನೀರು ಬರ್ತವೆ, ನಿಂತರೆ ಕೆನೆಗಟ್ಟಿ ಸ್ಕಿನ್ನಿಗೆಲ್ಲ ಅಲರ್ಜಿಸ್ ಗಾಜ್ ಪೀಸ್ ಕೊಡೋದು. ಓದಿ ವಿಚಾರಿಸ್ಬರಿ. ಯಾರು ಪತ್ರಿಕೆ ಮಾಧ್ಯಮದಲ್ಲಿ ನಾವು ಕೇಳೋದಿಷ್ಟೇ, ನಾವು ಸರ್ಕಾರಕ್ಕೆ ಭೇದ ಮಾಡ್ತಾ ಇದೀವಿ ಅಂತ ಒಂದು ಉದ್ದೇಶ ಅಲ್ಲ, ಜನಕ್ಕೆ ಏನು ನೀವು ಸಂಪನ್ಮೂಲ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಕ್ವಶನ್ ಆಗೈತಿ ಇವಾಗ ಸಂಡೂರಿನಲ್ಲಿ. ಹಿಂಗೆ ನಾವು ಸರ್ವೆ ಮಾಡ್ತಾ ಹೋದಂಗೆಲ್ಲ ಒಂದು ಡ್ರೈನೇಜ್ ಇಲ್ಲ, ಒಂದು ಆರೋ ಪ್ಲಾಂಟ್ ಇಲ್ಲ. ನಾವು ನ್ಯಾಮಿನೇಟ್ ಮೆಂಬರ್ ಆದಾಗಲೂ ಎಷ್ಟು ನಾವು ಫೈಟ್ ಮಾಡಿದ್ರು ಕೂಡ ಅವ್ರು ನಮ್ಮದು ಡಸ್ಟ್ಬಿನ್ಗೆ ಹಾಕಿದ್ರು ಹೊರತು ಯಾವುದು ಕಾರ್ಯಕರ್ತ ತರಲೇ ಇಲ್ಲ. ನಾವು ಇಂಥ ಪ್ರೂಫ್ ತಗೊಂಡೋಗಿ ಎಲ್ಲೆಲ್ಲಿ 14 ವಾಟರ್ ಪ್ಲಾಂಟ್ ಇದ್ರೆ ಅದರಲ್ಲಿ ಒಂದು ಮಾತ್ರ ಚಾಲನೆಯಲ್ಲೇ ಇದೆ, ನೀವು ಚೆಕ್ ಮಾಡ್ಬೋದು. ಆದಷ್ಟು ನೀವು ಏನಾಗುತ್ತೆ ಏನಿಲ್ಲ ಅಂತ ಗುರುತಿಸಿ ವೋಟ್ ಮಾಡಿರಿ. ಯಾರೇ ಕಾಂಗ್ರೆಸ್ಸಿಗೆ ನಾವು ಹಾಕ್ಬಾರ್ದಂತ ಅನ್ನೋದಕ್ಕಿಂತ ನಮಗೆ ಏನು ಮಾಡ್ಯಾರ 15-20 ವರ್ಷದಿಂದ ನಮಗೆ ಏನು ಅನುಕೂಲ ಆಗುತ್ತೆ. ಲೋಕಲ್ ಲೀಡರ್ ಅವರು ಟೌನಲ್ಲಿ ಬಿಡಪ್ಪ ಇವಾಗೆಲ್ಲ ಬಳ್ಳಾರಿಯವರು ಅವ್ರನ್ನ ಗುರುತು ಎಲ್ಲೆಲ್ಲ ಮಾಡಬೇಕು ಅಂತ ನಾವು ಉದ್ದೇಶಿಸಿದಾಗ ನಮ್ಮವ್ರು ಏನು ಮಾಡ್ಯಾರ ನಮಗೆ ಅಂತ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಈಗ ನಮಗೆ. ಅದರಿಂದ ದಯಮಾಡಿ ಎಲ್ಲರೂ ಆಲೋಚನೆ ಮಾಡಿ, ನಿಮ್ಮ ಅಕ್ಕಪಕ್ಕಕ್ಕಿರೋ ಏನು ತೊಂದರೆ ಇದ್ದಾಗ ಅಪ್ ಟು ಡೇಟ್ ಫೋನಲ್ಲಿ ಎಲ್ಲರಿಗೂ ಗ್ರೂಪ್ನ ಕಳಿಸ್ತಾ ಇರಿ, ಅವೇರ್ನೆಸ್ ಆಗಲಿ. ಇನ್ನು 10 ದಿನ ಇಲ್ಲ ಎಲೆಕ್ಷನ್. ಶ್ರೀರಾಮುಲು ಸಾರಿ ಬಹುಮತದಿಂದ ಕಳಿಸಿದ್ರೆ ನಾವು ವೋಟ್ ಮಾಡಿ ನಮ್ಮ ಸಂಡೂರು ತಾಲೂಕಿಗೆ ಅವ್ರು ಬಂದಾಗ ಸರ್ ಹಿಂಗೈತಿ ಏನೋ ಒಂದು ತೊಂದರೆ ಐತಂದ್ರೆ ಅವರು ಗಮನ ತಗೊಂತಾರಂತ ನಾವು 100% ಹೇಳ್ಬೋದು. ಇದೇ ಸಾರ್ವಜನಿಕರ 100 ಬೆಡ್ ಹಾಸ್ಪಿಟಲ್ ಐತ್ರಿ, ಹೋಗಿ ಒಂದು ಟಾಯ್ಲೆಟಿಗಾಗಲಿ ನೀರಿಗಾಗಲಿ ವ್ಯವಸ್ಥೆ ಇತ್ತಂದ್ರೆ ದಯಮಾಡಿ ನೋಡ್ಬರಿ. ಇವನ್ನೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಗಮನಿಸ್ಬೇಕಾಗುತ್ತೆ. ಈಗ ಹಳ್ಳಿಯಿಂದ ಬರ್ತಾರೆ, ಒಂದು ಬಿಸಿನೀರಿಲ್ಲ ಏನಿಲ್ಲ, ಏನೋ ಸುತ್ತ ಅವರು ಸೆಟ್ ಹಾಕ್ಕೊಂಡಾರ ಅಂತೇಳಿ ಅವರಿಗೆ ದುಡ್ಡು ಕೊಟ್ಟು ತಗೊಳ್ಳೋ ವ್ಯವಸ್ಥೆ ಆಗುತ್ತೆ. ಒಳ್ಳೆ ನೀರು ಕೂಡ ಇಲ್ಲ. ನಾವು 2-3 ದಿನ ನಾವು ಪೇಷಂಟ್ ಇದ್ದಾಗ ಹೋಗಿ ಯೋಚನೆ ಮಾಡಿವಲ್ಲಿ ನಾವು ಯಾವುದೇ ರೀತಿ ಸುಳ್ಳಾಗಿ ಅವ್ರ ಮೇಲೆ ಆತ್ಮಹತ್ಯೆ ಮಾಡಿಸ್ತಾ ಇಲ್ಲ. ನೀವು ಹೋಗಿ ಪ್ರಾಕ್ಟಿಕಲ್ ಆಗಿ ನೋಡಿ ನೀವು ನಿರ್ಧಾರ ಮಾಡಿ ಯಾರಿಗೆ ಹಾಕಿದ್ರೆ ನಮ್ಮ ಸಂಡೂರು ಅಭಿವೃದ್ಧಿ ಆಗ್ತದೆ ಅಂತೇಳಿ ದಯಮಾಡಿ ಅಷ್ಟೇ ಹೇಳ್ತಾರೆ. ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸಹೋದರಿ ಪುಷ್ಪ ಅವರೇ, ಜಿಲ್ಲಾ ಉಪಾಧ್ಯಕ್ಷ ಆಗಿರುವಂತಹ ಇಡಿ ಪಂಪಾಪತಿ ಅವರೇ, ನಮ್ಮ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ನಿಕ್ಕಂ ಅವರೇ, ಹಾಗೂ ಮತ್ತೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ವಿಕೆ ಬಸಪ್ಪ ಅವರೇ, ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, 28/4/2024 ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ವಿಜಯ ಸಂಕಲ್ಪ ಯಾತ್ರೆಗೆ ವಿಜಯ ಸಂಕಲ್ಪ ಬೃಹತ್ ಸಮಾವೇಶಕ್ಕೆ ಹೊಸಪೇಟೆಗೆ ಬರ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಬಂಧುಗಳೇ, ಈ ಒಂದು ಬೃಹತ್ ಸಮಾವೇಶದ ಉದ್ದೇಶ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಬರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀರಾಮುಲು ಅವರು ಮತ್ತು ಕೊಪ್ಪಳದ ಲೋಕಸಭೆ ಬರ್ತಕ್ಕಂಥ ಬಸವರಾಜ ಶರಣಪ್ಪ ಅವರು ಪರವಾಗಿ ಅವರು ಒಂದು ಶಕ್ತಿ ತುಂಬಲಿಕ್ಕೋಸ್ಕರ ಅವರು ಗೆಲ್ಲಿಸಲಿಕ್ಕೋಸ್ಕರ ಅವರು ಈ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಬಂಧುಗಳೇ, ಈ ಒಂದು ಬಳ್ಳಾರಿಯ ಅಖಂಡ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಈ ತುಕಾರಾಮ್ ಅವರು ಈಗಾಗಲೇ ಈ ಸಂದರ್ಭದಿಂದ 4 ಬಾರಿ ಶಾಸಕರಾಗಿದ್ದಾರೆ. ಬಂಧುಗಳೇ, ಅವರು ಸೋತರು ಕೂಡ ಅವರೊಂದು ಪಕ್ಷದಲ್ಲಿ ನಾನು ಕೇಳುವುದು ಕೇಳ್ತಕ್ಕಂಥ ಮಾತು, ಸೋತರು ಕೂಡ
ಅವ್ರನ್ನ ಮಂತ್ರಿ ಮಾಡ್ತೀವಿ ಅನ್ನೋದು ಕೆಲವೊಂದು ಮೂಲೆಗಳಿಂದ ನಮಗೆ ಗೊತ್ತಿದ್ದಂಥ ವಿಷಯ. ಆದರೆ ಇವತ್ತು ಸನ್ಮಾನ್ಯ ಶ್ರೀರಾಮುಲು ಗೆಲ್ಲಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ. ಬಂಧುಗಳ ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಸನ್ಮಾನ್ಯ ಶ್ರೀರಾಮುಲು ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಾಕಷ್ಟು ಕೊಡುಗೆ ಇದೆ. ತಮ್ಮೆಲ್ಲರೂ ಗೊತ್ತಿರ್ಬೋದು, ಕಳೆದ 30-35 ವರ್ಷಗಳಿಂದ ಹೋರಾಟಗಳು ಮಾಡ್ತಾ ಜನರಿಗೆಲ್ಲ ನ್ಯಾಯವನ್ನು ಕೊಡುತ್ತಾ ಬಂದಿರತಕ್ಕಂಥ ಮಹನೀಯರು ಸನ್ಮಾನ್ಯ ಶ್ರೀರಾಮುಲು ಅವರು. ಕಳೆದ 30 ವರ್ಷ ರಾಜಕೀಯ ಜೀವನದಲ್ಲಿ 50,000ಕ್ಕೂ ಹೆಚ್ಚು ಮಹಾತ್ಮಾಗಳನ್ನು ಮಾಡತಕ್ಕಂಥ ಕೀರ್ತಿ ಸನ್ಮಾನ್ಯ ಶ್ರೀರಾಮುಲು ಸಾಹೇಬರ ಮಾತುಕತೆ ಬಂಧುಗಳೇ. ಆ ವಿಚಾರಕ್ಕೆ ಬಂದಾಗ ಈ ತುಕಾರಾಮ್ ಅವರು ಕೊಡುಗೆ ಏನು ಬಂಧುಗಳೇ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಬಳ್ಳಾರಿಯ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಮತದಾರ ಮಾತುಗಳನ್ನು ನಾನು ವಿನಂತಿ ಮಾಡೋದಿಷ್ಟೇ, ಸನ್ಮಾನ್ಯ ಶ್ರೀರಾಮುಲು ಸಾಹೇಬರ ನಮ್ಮ ಬಳ್ಳಾರಿ ಅಖಂಡ ಜಿಲ್ಲೆಯಿಂದ ಗೆಲ್ಲಿಸಿಕೊಡಬೇಕಾಗಿ ವಿನಂತಿ ಮಾಡುತ್ತಾ ಮತ್ತೊಮ್ಮೆ 3ನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯನ್ನು ಮಾಡುವ ಸಂದರ್ಭದೊಂದಿಗೆ ನಾವೆಲ್ಲರೂ ಕೂಡ ಈ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡೋಣಂತ ನಾನು ಎಲ್ಲರೂ ಮನವಿ ಮಾಡ್ತೀನಿ. ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸೊಂಡೂರಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಈ ಪ್ರೆಸ್ ಮೀಟ್ ಮಾಡ್ತಿರೋದು. ಇವತ್ತು ನೋಡ್ತಾ ಇದ್ದಾರೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ರೈತರ ಬಗ್ಗೆ ಸರ್ಕಾರ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ, ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ರೈತರು ಯಾವ ರೀತಿ ಇದ್ದಾರೆ ನೀವು ಕಷ್ಟ ಅಂತೇಳಿ ಗೊತ್ತಿಲ್ಲ. ಆದರೆ ಕೂಡ ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಸ್ವಾಗತ ಹಾಗೂ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕಾರ. ಇವತ್ತೇನು ನಾಳೆ 28ನೇ ತಾರೀಕು ಭಾನುವಾರ ನಮ್ಮ ನೆಚ್ಚಿನ ವಿಶ್ವಮಾನವ ದೇಶದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಅವರು ಬಳ್ಳಾರಿ ಜಿಲ್ಲೆಯ ಅಖಂಡ ಜಿಲ್ಲೆಯ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶ್ರೀರಾಮುಲು ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀರಾಮುಲು ಮತ್ತು ಡಾಕ್ಟರ್ ಬಸವರಾಜ್ ಅವರು ಅಣ್ಣನವರ ಪರವಾಗಿ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿಗಳು ಈ ಅವಳಿ ಜಿಲ್ಲೆಗಳೆರಡು ಸುಮಾರು 2ರಿಂದ 2.5 ಲಕ್ಷ ಜನಸಂಖ್ಯೆ ಸೇರಿ ಅದ್ದೂರಿಯಾಗಿ ವಿಜಯ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದ್ವಿ. ಈ ವಿಜಯ ಸಂಕಲ್ಪ ಸಮಾವೇಶ ಅಂತ ಹೆಸರಿಟ್ಟಿದ್ದು ಯಾಕಪ್ಪ ಅಂತಂದ್ರೆ ಈಗಾಗಲೇ ಎಲ್ಲ ಸರ್ವೆಗಳಲ್ಲಿ 400ಕ್ಕೂ ಹೆಚ್ಚು ಬರ್ತಾವ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಕೇವಲ 225 ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧೆ ಮಾಡಿ ಈಗ ಅವರು ಅಧಿಕಾರಕ್ಕೆ ಬರ್ತಾರ ಅನ್ನೋದು ಯಾವ ಗ್ಯಾರಂಟಿ ಇದೆ? ನಾನು ಅವ್ರ ಗ್ಯಾರಂಟಿ 5 ಗ್ಯಾರಂಟಿ ಅಂತ ಹೇಳ್ತಾರೆ. ನಾನು ಇವತ್ತು ಖಂಡಿತವಾಗಿ ಗ್ಯಾರಂಟಿ ಆಗಿ ಹೇಳ್ತೀನಿ, ಅವರು ಬಹುಮತಕ್ಕೆ ಬೇಕಾಗಿರೋದು 272 ಕ್ಷೇತ್ರಗಳಲ್ಲಿ ಬೇಕು. ಅವರು ಇಂಡಿಯಾ ಅಂತ ಮಾಡಿದ್ದಾರೆ. ಇಂಡಿಯಾ ಏನಾಗಿದೆ I.N.D. ಅಂತ ಅದು ಸ್ಟ್ರಿಕ್ಟ್ ಆಗಿ ಹೋಗಿದೆ. ಅದು ಎಲ್ಲ ಚಿತ್ರ ಆಗಿದೆ ಇಂಡಿಯಾ. ಅದಕ್ಕೋಸ್ಕರಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಮತ ಕೊಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ನಂತರ ಮೋದಿ ಅವರೇನಂತಾರ ವಿಶ್ವಮಾನವಾಗಿದೆ. ಇವತ್ತು ಜಗತ್ತಿಗೆ, ಇಡೀ ಜಗತ್ತಿನ ನಮ್ಮ ಭಾರತ ದೇಶಕ್ಕೆ ನೋಡುವಂತ ಆಸಕ್ತಿ ಬಂದಿದೆ. ಮೊದಲು ಇದೇ ನಮ್ಮ ಮೋದಿ ಸಾಹೇಬರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ವಿದೇಶಕ್ಕೆ ಹೋಗ್ಬೇಕಂದಾಗ ಅವ್ರಿಗೆ ವೀಸಾ ನಿರಾಕರಣೆ ಮಾಡ್ತಾರೆ. ಅವ್ರು ಬರದೇ ಬೇಡ ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ ಅಲ್ಲಿನ ಪ್ರೆಸಿಡೆಂಟ್ಗಳು. ಇವತ್ತು ಪ್ರತಿಯೊಬ್ಬ ದೇಶದ ಅಧ್ಯಕ್ಷರುಗಳು ಬಂದಂತ ಜಿಲ್ಲಾ ಉಪಾಧ್ಯಕ್ಷರಾದಂಥ ಜಿಟಿ ಅವರೇ ಮತ್ತು DK ಬಸಪ್ಪ ಅವರೇ, ದಿವಾಕರ್ ಅವರೇ ಮತ್ತು ರಾಮಕೃಷ್ಣ ಅವರು ಮತ್ತು ಉಪಾಧ್ಯಕ್ಷರಾದಂಥ ಪುಷ್ಪ ಅವರೇ, ಎಲ್ಲ ಮೋರ್ಚಾದ ಅಧ್ಯಕ್ಷರು, ಉಪಾಧ್ಯಕ್ಷರು ನರಸಿಂಹ ಅವರು, ರಮೇಶ್ ಅವರು, ಹರೀಶ್ ಅವರು, ಎಲ್ಲ ಮಾಧ್ಯಮ ಮಿತ್ರರು. ಈ ಪ್ರೆಸ್ ಮೀಟ್ ಉದ್ದೇಶ ಏನಂದರೆ 528ನೇ ತಾರೀಕು ಶ್ರೀ ಪ್ರಧಾನಮಂತ್ರಿ ಮೋದಿಜಿ ಅವರು ನಮ್ಮ
ಅವಳಿ ಜಿಲ್ಲಾದಂಥವು ಬಳ್ಳಾರಿ ಮತ್ತು ಕೊಪ್ಪ ಆಗಮಿಸುತ್ತಿದ್ದಾರೆ. ಲೋಕಸಭಾ ಅಭ್ಯರ್ಥಿ ಶ್ರೀ ಶ್ರೀರಾಮುಲು ಅವರಿಗೆ ಕೊಪ್ಪಳ ಲೋಕಸಭೆ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಜಿ ಅವರು ಪರವಾಗಿ ಮತಯಾಚನೆ ಮಾಡಲು ವಿಜಯನಗರ ಜಿಲ್ಲಾ ಹೊಸಪೇಟೆ ನಗರದ BH ಕಾಲೇಜ್ ಮುಂಭಾಗದ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಬಹಿರಂಗ ಸಭೆ 2 ಲಕ್ಷ ಜನಸಂಖ್ಯೆ ಸೇರು ಮಾಡಿದ್ದಾರೆ. ಸಂಬಂಧಪಟ್ಟಿದ್ದ ಏನಾದರೂ ಕೇಳಿದ್ರೆ ಕೇಳಬಹುದು.